ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ವತಿಯಿಂದ ನಮ್ಮ ಹಕ್ಕು, ಅವರ್ ರೈಟ್ಸ್ ಏನು ಹೋರಾಟ, ನಾನು ಮಂತ್ರಿ ಆದಾಗಿಂದ ವರಲಕ್ಷ್ಮಿ ಅವರ ಹೋರಾಟವನ್ನ ನಾನು ತಮ್ಮೆಲ್ಲರಿಗೋಸ್ಕರ ಮಾಡ್ತಾ ಇರೋದು, ಅವರಾಗ್ಲಿ ಅವ್ರ ತಂಡದ ಎಲ್ಲರೂ ಮಾಡ್ತಾ ಇರೋದನ್ನ ನಾವೆಲ್ಲ ನೋಡಿದ್ದೀವಿ. ನನಗೆ ಅದ್ರ ಬಗ್ಗೆ ಕಾಳಜಿನೂ ಇದೆ. ಯಾಕಂತಂದ್ರೆ ರಾಜ್ಯದ ಮೂಲೆ ಮೂಲೆಯಿಂದ ಇವತ್ತು ನನ್ನ ಅಂಗನವಾಡಿಯ ಕಾರ್ಯಕರ್ತರು, ಸಹಾಯಕಿಯರು ಇಲ್ಲಿ ಬಂದಿದ್ದೀರಾ, ಬೆಂಗಳೂರಿಗೆ ಬಂದಿದ್ದೀರಾ. ಸರ್ಕಾರದ ಕಣ್ಣನ್ನ ತರಿಸ್ಲಿಕ್ಕೆ, ಸರ್ಕಾರದ ಕಿವಿ ಕೇಳಿಸೋ ರೀತಿ ತಾವು ಪ್ರತಿಭಟನೆಯನ್ನ ರಾಜ್ಯದ ಮೂಲೆ ಮೂಲೆಯಲ್ಲೂ ಮಾಡಿದ್ದೀರಾ ಮತ್ತು ನಿರಂತರವಾಗಿ ಫ್ರೀಡಂ ಪಾರ್ಕ್ನಲ್ಲಿ ಕೂಡ ಮಾಡಿದ್ದೀರಾ. ಇವತ್ತು ನಮಗೆ ಸಮಾಧಾನಕರ ಬಹುಮಾನ ಅಂತ ನಾನು ಹೇಳ್ಬೋದು. ಯಾಕಂತಂದ್ರೆ ನಮ್ಮೆಲ್ಲರ ಹೋರಾಟನೇ ಅಂತ ಹೇಳ್ಬೋದು. ಇವತ್ತು ನಾನು ಮಂತ್ರಿಯಾಗಿ ನಿಮ್ಮನ್ನ ಪ್ರತಿನಿಧಿಸ್ತಾ ಇದ್ದೀನಿ, 35 ಲಕ್ಷ ಮಕ್ಕಳನ್ನ ಪ್ರತಿನಿಧಿಸ್ತಾ ಇದ್ದೀನಿ. ನಮ್ಮ ಹೋರಾಟಕ್ಕೆ ಒಂದು ಸಮಾಧಾನಕರ ಬಹುಮಾನ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಕಾರ್ಯಕರ್ತರಿಗೆ 1,000 ರೂಪಾಯಿ ಗೌರವಧನ ಜಾಸ್ತಿ ಮತ್ತು ಅದೇ ರೀತಿ ಸಹಾಯಕಿಯರಿಗೆ 750 ರೂಪಾಯಿ ಗೌರವಧನವನ್ನ ಜಾಸ್ತಿ ಮಾಡಿದ್ದಾರೆ, ಇವತ್ತು ಘೋಷಣೆ ಮಾಡಿದ್ದಾರೆ. ನಮ್ಮ ಒಂದು ಬೇಡಿಕೆ ಕೋರಿಕೆ ಏನಿತ್ತು ಅಂತಂದ್ರೆ 2,000 ರೂಪಾಯಿಯನ್ನ ಜಾಸ್ತಿ ಮಾಡಿ 1,500 ಸಹಾಯಕಿಯರಿಗೆ ಕೊಡಿ ಅಂತ ನಮ್ಮ ಬೇಡಿಕೆ ಇತ್ತು. ಆಗ್ಲಿ, ಆದ್ರೆ 2017ರಲ್ಲೂ ಕೂಡ ಸಿದ್ದರಾಮಯ್ಯ ಸಾಹೇಬ್ರೆ ಮುಖ್ಯಮಂತ್ರಿ ಇದ್ದಾಗ ನಮ್ಮ ಗೌರವಧನ ಹೆಚ್ಚು ಮಾಡಿದ್ರು. ಈಗ 2025ರಲ್ಲಿ ಮತ್ತೆ ಅವರೇ ಮುಖ್ಯಮಂತ್ರಿ ಆದಾಗನೇ ನಮ್ಮ ಗೌರವಧನ ಹೆಚ್ಚಾಗಿದೆ. ನಾವು ಯಾವತ್ತಿದ್ರೂ ಕೂಡ ನಿರಾಶಾದಾಯಕವಾದಂತ ಇದಕ್ಕೆ ಹೋಗೋದು ಬೇಡ. ನಮ್ಮ ಹೋರಾಟ, ನಿಮ್ಮ ಹೋರಾಟ ಅಂತೂ ನಿರಂತರವಾಗಿದೆ. ಖಂಡಿತವಾಗ್ಲೂ ನಾವೇನು ನಿಮಗೆ ಭಾಷಣ ಕೊಟ್ಟಿದ್ದೀವಿ, ನಾನು ಈ ಇಲಾಖೆ ಮಂತ್ರಿ ಇರುವಷ್ಟು ದಿನ ಕೂಡ ತಮ್ಮ ಬಗ್ಗೆ ಕಾಳಜಿಯನ್ನಾಗ್ಲಿ, ತಮ್ಮ ಕೂಗನ್ನ ನಾನು ಅಲ್ಲಿ ಮುಟ್ಸುವಂತ ಕೆಲಸವನ್ನ ಮಾಡ್ತೀನಿ. ಮುಂಬರುವಂತ ದಿನದಲ್ಲಿ ಇನ್ನೂ 1,000 ಜಾಸ್ತಿ ಮಾಡ್ಲಿಕ್ಕೆ ನಾವೆಲ್ಲರೂ ಸೇರ್ಕೊಂಡು ಪ್ರಯತ್ನವನ್ನ ಮಾಡೋಣ. ಮತ್ತು ಗ್ರಾಚ್ಯುಟಿ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನ ಪ್ರಾಯೋಗಿಕವಾಗಿ, ಸಾಂಕೇತಿಕವಾಗಿ ನಾಳೆ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಾರ್ಚ್ 8ನೇ ತಾರೀಕು ನಾಳೆ ಅದನ್ನ ಕೊಡುವಂತ ಕೆಲಸವನ್ನ ನಾನು ಮಾಡ್ತೀನಿ. ಇನ್ನು ನಿರ್ಗಂಟು ಬಗ್ಗೆ ತಾವೆಲ್ಲರೂ ನನಗೆ ಇದರಲ್ಲಿ ಹೇಳಿದ್ರಿ. ಬಜೆಟ್ ಸ್ವಲ್ಪ ಸಮಸ್ಯೆ ಇತ್ತು, ಈಗ ಬಜೆಟ್ ಎಲ್ಲ ಆಗಿ ಅದು ಎಲ್ಲ ಒಂದೊಂದಾಗಿ ಎಲ್ಲ ಕ್ಲಿಯರ್ ಆಗ್ತಾ ಇದೆ. ಅದು ಕೂಡ ಆದಷ್ಟು ಬೇಗ ಕ್ಲಿಯರ್ ಮಾಡಿಕೊಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದ್ರ ಜೊತೆಯಲ್ಲಿ LKG UKG ಅದು ನನ್ನ ಮಹತ್ವಾಕಾಂಕ್ಷೆಯ ಒಂದು ಕನಸಿನ ಕೂಸು. ತಮಗೆಲ್ಲರಿಗೂ ಗೊತ್ತಿದೆ, ಈಗ ಸಾಂಕೇತಿಕವಾಗಿ ಬೆಂಗಳೂರು ನಗರದಲ್ಲಿ 250 ಅಂಗನವಾಡಿಗಳಲ್ಲಿ LKG UKG ಗವರ್ಮೆಂಟ್ ಮಾಂಟೆಸರಿ ನಮ್ಮ ಅಂಗನವಾಡಿಗಳನ್ನ ಮೇಲ್ದರ್ಜೆಗೆ ಏರಿಸಿ ಮಾಂಟೆಸರಿ ಅಂತ ಮಾಡಿದೀವಿ. ಯಾಕಂತಂದ್ರೆ 3 ವರ್ಷದ ಮೊದಲಿನ ಮಕ್ಕಳನ್ನ ಕೂಸಿನ ಮನೆಗೆ ಕರ್ಕೊಂಡು ಹೋಗ್ತಾರೆ, 4 ವರ್ಷದ ಮೇಲಿನ ಮಕ್ಕಳನ್ನ LKG UKG ಅಂತ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯವ್ರು ತಗೊಂಡು ಹೋಗ್ತಾರೆ. ಹಾಗಾದ್ರೆ ನಾವು ಅಂಗನವಾಡಿಯವ್ರು ಏನ್ ಮಾಡ್ಬೇಕು? ನಿಮ್ಮ ಹೋರಾಟನೂ ಬೇರೆ ಅಲ್ಲ, ನನ್ನ ಹೋರಾಟನೂ ಬೇರೆ ಅಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ಅಂಗನವಾಡಿ ಮಕ್ಕಳನ್ನ ನಾವು ಬೇರೆ ಇಲಾಖೆಗೆ ಬಿಟ್ಟು ಕೊಡುವಂತ ಪ್ರಶ್ನೆನೇ ಇಲ್ಲ ಅನ್ನುವಂತ ಮಾತನ್ನ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಜೂನ್ನಿಂದ ನಾನು ನಿನ್ನೆ ಸುಮಾರು ಸಂಘಟನೆಗಳಾಗಿರ್ಬೋದು, ವರಲಕ್ಷ್ಮಿ ಅಕ್ಕನ ಹತ್ರ ನಾನು ಮಾತಾಡಿದ್ದೀನಿ. ಇದೇ 4-5 ದಿನದಲ್ಲಿ ಈ ಒಂದು LKG UKGಗೆ ಸಂಬಂಧಪಟ್ಟ ಹಾಗೆ ನಮ್ಮ ಇಲಾಖೆ ಮತ್ತು ಅನೇಕ ಸಂಘಟನೆಗಳನ್ನ ಕರೆದು ಸೋಮವಾರ ಇವ್ರು 13ನೇ ತಾರೀಕಿನವರೆಗೂ ಹೊರಗಡೆ ಇರ್ತಾರೆ. 13ರ ನಂತರ ನಾವು ಇಲಾಖೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಸಾಂಕೇತಿಕವಾಗಿ ಯಾವ ರೀತಿ ನಾವು ಪ್ರಾರಂಭ ಮಾಡಿದ್ವಿ ಬೆಂಗಳೂರಿನಲ್ಲಿ, ಅದೇ ರೀತಿ ಎಲ್ಲೆಲ್ಲಿ ನಮಗೆ ಅನುಕೂಲ ಇದೆ, ಸುಮಾರು 17,000 ಅಂಗನವಾಡಿಗಳನ್ನು ನಾವು ಗುರುತಿಸಿದೀವಿ ರಾಜ್ಯದಲ್ಲಿ. ಯಾಕಂದ್ರೆ ಮಾಂಟೆಸರಿಗಳು ಅಂತಂದ್ರೆ ಅದಕ್ಕೆ 2 ರೂಮ್ಗಳು ಬೇಕಾಗ್ತವೆ, ಕಲ್ತಂತ ನಮ್ಮ ಟೀಚರ್ಗಳು ಬೇಕಾಗಿರ್ತಾರೆ. ಸೊ ಈ ಎಲ್ಲ ಒಂದು ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು 17,000 ಚಿಲ್ಡ್ರೆ ಅಂಗನವಾಡಿಗಳಲ್ಲಿ ನಾವು ಗವರ್ಮೆಂಟ್ ಮಾಂಟೆಸರಿಗಳನ್ನ ಪ್ರಾರಂಭ ಮಾಡಬಹುದು. ಆ ಪ್ರಾರಂಭ ಮಾಡ್ಲಿಕ್ಕೆ ನಾವು ಯಾವ ರೀತಿ ಕಾರ್ಯಪ್ರವೃತ್ತರಾಗಬೇಕು ಅನ್ನೋದು ಚರ್ಚೆ ಮಾಡ್ಲಿಕ್ಕೆ ನಾನು ಮುಂದಿನ ವಾರ ಮೀಟಿಂಗ್ ಅನ್ನ ಕರಿತೀನಿ. ಅದ್ರ ಬಗ್ಗೆನೂ ತಾವು ಯಾವುದೇ ಕಾರಣಕ್ಕೂ ಹೆದರಬೇಡಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಜೊತೆಯಲ್ಲಿ ಸರ್ಕಾರ ಇದೆ. ಅದಕ್ಕಿಂತ ಜಾಸ್ತಿಯಾಗಿ ನಿಮ್ಮ ತಂಗಿನೋ ಅಕ್ಕನೋ ಗೊತ್ತಿಲ್ಲ, ನಿಮ್ಮ ಜೊತೆ ನಾನಿದ್ದೀನಿ ಅನ್ನುವಂತ ಒಂದು ಮಾತನ್ನ ಹೇಳ್ತಾ
ಸಮರ್ ಹಾಲಿಡೇ ಕೂಡ ಆಗಿದೆ ಅನ್ನೋದನ್ನ, ಅಪ್ಗ್ರೇಡೇಷನ್ ಮತ್ತು ಸಮರ್ ಹಾಲಿಡೇ ಆಗಿದೆ, ಅದ್ ನಾನು ಮರ್ತಿದ್ದೆ. 1 ತಿಂಗಳು ಸಮರ್ ಹಾಲಿಡೇ ತಮಗೆ ಸ್ಯಾಂಕ್ಷನ್ ಆಗಿದೆ. ಮತ್ತು ಅಪ್ಗ್ರೇಡೇಷನ್ ಬಗ್ಗೆ ಮಿನಿ ಅಂಗನವಾಡಿಗಳು ಅಪ್ಗ್ರೇಡೇಷನ್ ಅನ್ನು ಆಗಿದೆ. ಅದನ್ನು ಕೂಡ ನಾನು ಹೇಳೋದು ಮರ್ತಿದ್ದೆ ವಿಷಯವನ್ನ. ಅಕ್ಕನವ್ರು ನನಗೆ ನೆನಪಿಸಿದ್ದಾರೆ. ದಾಖಲಾತಿಗಳ ಸಂಖ್ಯೆಗಳು ಕಡಿಮೆ ಆಗಿದ್ದಾವೆ ಅಂತಂದ್ರೆ ಎಲ್ಲೋ ಏನೋ ನಮ್ಮಲ್ಲೂ ಕೂಡ ನ್ಯೂನತೆ ಇದೆ ಅಂತ ನಾವು ತಿಳ್ಕೊಳ್ಬೇಕು. ಎಲ್ಲ ಒಂದೇ ಕಡೆ ಬಟ್ ಮಾಡಿ ಹೇಳಲಿಕ್ಕೆ ಬರೋದಿಲ್ಲ. ಯಾವ ದಾಖಲೆ ಇಲಾಖೆದಾ? ಓಕೆ, ನಾನು ಈ ಅಂಗನವಾಡಿ ದಾಖಲಾತಿ ಅಂತ ಅನ್ಕೊಂಡೆ. ಇನ್ನೊಂದು, ನಾನು ಈ ಸಂದರ್ಭದಲ್ಲಿ, ಯಾಕಂದ್ರೆ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದೀರಾ, ನಾನು ಮಾತನಾಡುವಂತ ಈ ಸಂದೇಶವನ್ನ ನೀವು ರಾಜ್ಯದ ಎಲ್ಲ ಕಡೆ ತಗೊಂಡು ಹೋಗ್ಬೇಕು ಅನ್ನೋ ಕಾರಣಕ್ಕೆ ನಾನು ನಿಂತ್ಕೊಳಕ್ಕೂ ಬರೋದಿಲ್ಲ, ಕೂತ್ಕೊಳ್ಳಕ್ಕೂ ಬರೋದಿಲ್ಲ. ಆದ್ರೂ ನಿಮ್ಮನ್ನ ನೋಡಿ ಮಾತಾಡೋಣ ಅಂತ ನನಗೊಂದು ಹುರುಪ್ ಬರ್ತಾ ಇದೆ, ಅದಕ್ಕೆ ಮಾತಾಡ್ತಾ ಇದ್ದೀನಿ. ಇನ್ನೇನೋ ಅಡ್ಮಿಷನ್ಗಳು ಪ್ರಾರಂಭ ಆಗ್ತವೆ. ನಾವು ಕೂಡ ನಮ್ಮ ಅಂಗನವಾಡಿಗಳಲ್ಲಿ ಮಾಂಟೆಸರಿಗಳನ್ನ ನಾವು ಮಾಡ್ತಾ ಇದೀವಿ ಅಂತ ಹೇಳಿ ಪ್ರಚಾರವನ್ನ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ನೀವು ಮಾಡ್ಬೇಕಾಗುತ್ತೆ. ಎಲ್ಲೆಲ್ಲಿ ನಾವು 17,000 ಅಂಗನವಾಡಿಗಳನ್ನ ಗುರುತಿಸಿದೀವೋ ಅಟ್ಲೀಸ್ಟ್ ಯಾಕಂತಂದ್ರೆ ಈಗ ಒಬ್ಬ ಬಡವರು ತಮ್ಮ ಮಕ್ಕಳನ್ನ ನರ್ಸರಿಗೆ ಹಾಕ್ಬೇಕು ಅಂದ್ರೆ 30,000 50,000 ಡೊನೇಷನ್ ಕೊಟ್ಟು ಹಾಕುವಂತ ಸಂದರ್ಭದಲ್ಲಿ ಗುಣಮಟ್ಟದ ಆಹಾರ ಜೊತೆ ಶಿಕ್ಷಣವನ್ನ ನಾವು ಕಲಿಸ್ಕೊಡ್ತೀವಿ ಅಂತ ನೀವು ಪ್ರಚಾರವನ್ನ ನೀವು ಮಾಡ್ತೀರಾ? ಗವರ್ಮೆಂಟ್ ಮಾಂಟೆಸರಿ ಮಾಡ್ತೀವಿ ಅಂತ ಹೇಳ್ತೀರಾ? ಕೈ ಎತ್ತಿ ನೋಡೋಣ. ನಾವು LKG UKG ನಾವು ಪ್ರಾರಂಭ ಮಾಡ್ತೀವಿ ನಮ್ಮ ಇಲಾಖೆಯಲ್ಲಿ ಅಂತ ಹೇಳ್ತೀರಾ ಎಲ್ಲರಿಗೂ? ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.